ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಮೃತ ಕ್ರಿಯೇಷನ್ಸ್. ಇವತ್ತು ನಾನೊಂದು ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಇದನ್ನು ಒಂದು ದಿನದಲ್ಲಿ ಕೂಡ ಹಾಕ್ಬೋದು. ಅದಕ್ಕೆ 6 ಎಳೆದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಲೇಸ್ಗೆ ನಾನು ಹಾಕ್ತಾ ಇದ್ದೀನಿ. ಫಸ್ಟು ಮಿಡಲ್ನಿಂದ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೂ ಟೈಮ್ಸ್ ಈ ಥರ ಲಾಕ್ ಮಾಡ್ಕೋಬೇಕು. ಟೂ ಟೈಮ್ಸ್ ದಾರನ ಲಾಕ್ ಮಾಡ್ಕೊಂಡು ಇಲ್ಲಿಂದ 5 ಚೈನ್ನ ಹಾಕೋತಾ ಇದ್ದೀನಿ. ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಮಾಡ್ಕೋಬೇಕು. ದಾರನ ಮೇಲೆ ತಗೊಂಡು ಒಂದು ಈ ಥರ ಬೀಡ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಅಲ್ಲಿ ಬೀಡ್ ಹಾಕಿ ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಚೈನ್ ಹಾಕೊಂಡ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಚೈನ್ ಹಾಕೊಂಡ್ಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೀಡ್ ಲಾಕ್ ಮಾಡಬೇಕು. ಹಾಕಬೇಕು. 1 2 3 4 ಚೈನ್ ಆದಮೇಲೆ ಇದನ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಟರ್ನ್ ಮಾಡಿಕೊಂಡು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿದ ತಕ್ಷಣ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 4 ಚೈನ್ ಹಾಕಿದ್ದೀವಲ್ಲ ಅಲ್ಲೇ ಒಳಗಡೆಯಿಂದ ಒಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಕಡೆ ಹೋಗಿ ಮತ್ತು ಈ ಥರ ಕಂಬಗಳನ್ನ ಹಾಕೋಬೇಕು ಫ್ರೆಂಡ್ಸ್.
ಮತ್ತು ಇಲ್ಲಿಂದ 4 ಚೈನ್ನ ಹಾಕ್ಕೊಳ್ಬೇಕು. ಫೋರ್ ಚೈನ್ ಹಾಕ್ಕೊಂಡು ದಾರನ ಈ ಥರ ಮೇಲೆ ತಗೊಂಡು ಇಲ್ಲಿ ಕಂಬಳ ಬಂದಿರುತ್ತಲ್ಲ ಈ ಕಡೆ ನೀಡಲ್ನ ಹಾಕಿ ಈ ಲೂಪ್ನ ಒಳಗಡೆ ಎಳ್ಕೋಬೇಕು ಫ್ರೆಂಡ್ಸ್. 8 ರಿಂದ 10 ಕಂಬಗಳನ್ನ ಹಾಕ್ಕೊಂಡು ಮತ್ತೆ ದಾರನ ಸ್ವಲ್ಪ ಮೇಲೆತ್ತಿ ಮತ್ತೊಂದು ಬಿಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ಸೇಮ್ ಆವಾಗಲೇ ಮಾಡಿದ್ನಲ್ಲ ಅದೇ ಥರ ದಾರನ ಸ್ವಲ್ಪ ಮೇಲೆತ್ತಿ ಇಲ್ಲೇನು ಕಂಬಗಳು ಹಾಕಿರ್ತೀವಿ 4 ಚೈನ್ ಹಾಕ್ಕೊಂಡು ದಾರನ ಮೇಲೆ ತಗೊಂಡು ಇಲ್ಲಿ ಈ ಆರ್ಚ್ ಒಳಗಡೆ ಇಲ್ಲಿ ಕಂಬ ಬರುತ್ತಲ್ಲ ಇದ್ರೊಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡ್ಬಂದು ಲಾಕ್ ಮಾಡಬೇಕು. ಈ ಥರ ನೀಡಲ್ನ ಹಾಕಿ ಚೈನಿಂದ ಒಳಗಡೆಯಿಂದ ಕಂಬಗಳನ್ನ ಮಾಡ್ಕೋಬೇಕು. 8 ಅಥವಾ 10 ಕಂಬಗಳನ್ನ ಹಾಕಬೇಕು. ಇದನ್ನ ಆ್ಯಡ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಆರ್ಚ್ ರೆಡಿಯಾಗಿದೆ. ಇದನ್ನ ಒಂದೇ ದಿನದಲ್ಲಿ ಹಾಕಿ ಮುಗಿಸ್ಬೋದು. ಸಿಂಪಲ್ ಆಗಿದೆ, ಚೆನ್ನಾಗಿರುತ್ತಲ್ವ. ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.